ನಾವು ಏರಿಸಿದಾಗ ಸ್ವಲ್ಪ ಏರಿಸಿದಾಗಲೂ ಕೂಡ ಬೇರೆ ರಾಜ್ಯಗಳಿಗಿಂತ ನಾವು ಕಡಿಮೆ ಇದ್ದೀವಿ, ಅದನ್ನು ಅದಕ್ಕೋಸ್ಕರ ಏರಿಸಿದ್ದೀವಿ ಅಂತಂದರೂ ಕೂಡ ಬಿ ಜೆ ಪಿಯವರು ಟೀಕೆ ಮಾಡ್ತಾರೆ ನನ್ನ ಮೇಲೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲು ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಭಾಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು, ಅವ್ರ ಮೇಲೆ ಭಾಳ ಇದು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರಿಂದಲೇ ಅಲ್ಲ. ಅದರಿಂದ ಇದನ್ನು ಖಂಡಿಸ್ತೇವೆ. ನರೇಂದ್ರ ಮೋದಿಯವರಿಗೆ ಈಗ ಏರಿಸಬೇಕಾದಂಥ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. LPG ದರ ಎಷ್ಟು ಗೊತ್ತಾ ಇದ್ದದ್ದು? ಇವರು ಅಧಿಕಾರಕ್ಕೆ ಬಂದಾಗ 413 ರೂಪಾಯಿ ಒಂದು LPGಗೆ, ಸಿಲಿಂಡರಿಗೆ 413 ರೂಪಾಯಿ ಇತ್ತು. ಇವತ್ತು ಎಷ್ಟಾಗಿದೆ? 1000 ಚಿಲ್ಲರೆ ಆಗಿದೆ. ಇದರಿಂದ ಬೆಲೆ ಏರಿಕೆ, ಬೇರೆ ಪದಾರ್ಥಗಳು, ಆಹಾರ ಪದಾರ್ಥಗಳಿದ್ದಾವಲ್ಲ, ಅದ್ರ ಬೆಲೆ ಏರಿಕೆನೂ ಕೂಡ ಹೆಚ್ಚಾಗ್ತದೆ. ಈಗಾಗಲೇ ಸಿಗ್ತಾ ಇಲ್ಲ. ಇದ್ರ ಜೊತೆಗೆ ಬೆಲೆ ಏರಿಕೆ ಬರ್ಡನ್ ಆದರೆ ಜನಜೀವನ ಅಸ್ತವ್ಯಸ್ತ ಆಗ್ತದೆ. Ever since Narendra Modi ji became the Prime Minister of this country, he has been raising petrol, diesel and cylinders. Sir, NEET exam ಮತ್ತೆ ಮರುಪರೀಕ್ಷೆ ಅನೌನ್ಸ್ ಮಾಡಿದ್ದಾರೆ ಸರ್. NEET exam ಇನ್ನೊಂದು exam ಗೆ ಡೇಟ್ ಅನೌನ್ಸ್ ಮಾಡಿದ್ದಾರೆ. NEET ಕೂಡ ಅದು ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಅದನ್ನು ಸುಮಾರು ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಮತ್ತೆ ಅದನ್ನು ಪ್ರಿಪೇರ್ ಆಗಬೇಕಾದಂಥ ಅನಿವಾರ್ಯತೆ SIR ಪ್ರಾರಂಭ ಆಗ್ತದೆ. ನಾವು ಕೂಡ ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾ ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.